ನದಾಫ್ ಪಿಂಜಾರ್ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಚಾಂದ್ ಸಾಬ್ ನದಾಫ್ ಜಮಖಂಡಿ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ಶಿವಮೊಗ್ಗ ತಾಲೂಕು ಘಟಕ ಜಮಖಂಡಿ ತಾಲೂಕು ಅಧ್ಯಕ್ಷರಾಗಿ ಚಾಂದ್ ಸಾಬ್ ನದಾಫ್ ಅಧಿಕಾರ ಸ್ವೀಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಜಮಖಂಡಿ ನಗರದ SRA ಕ್ಲಬ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ಹಾಜಿ ಸಾಹೇಬ್ ಲಾಲ್ ನದಾಫ್ ಇವರು ಕುರಾನ್ ಪಠಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಂಘದ ಲಾಂಛನ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ನಂತರ ಅತಿಥಿಗಳಿಗೆ ಸನ್ಮಾನ ಸಮಾರಂಭ ಜರುಗಿತು. ನಂತರ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಗದಗ ವಿಭಾಗೀಯ ಉಪಾಧ್ಯಕ್ಷರಾದ P. ಇಮಾಮುನ್ ಸಾಬ್, ಜಿಲ್ಲಾಧ್ಯಕ್ಷ ಹೊಸ್ಮನಿ, ಮಾಜಿ ಜಿಲ್ಲಾಧ್ಯಕ್ಷೆ ಮುದುಕವಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರೇಹಾನ್ ಬಾನು ನದಾಫ್, ಮಾಜಿ ಜಿಲ್ಲಾಧ್ಯಕ್ಷೆ ಲಾಲ್ ಸಾಬ್ ನದಾಫ್, ಮೌಲಾ ಸಾಬ್ ನದಾಫ್, ಯಾಕೂಬ್ ನದಾಫ್, ಚಾಂದ್ ಸಾಬ್ ನದಾಫ್, ಸಂಘದ ಪದಾಧಿಕಾರಿಗಳು ಮತ್ತು ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ಖಾದರ್ ನದಾಫ್, ಬಾಗಲಕೋಟ. ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಯಾಗಿರ್ತಾನೆ. ಇವತ್ತು ಬಹಳಷ್ಟು ಸೌಲಭ್ಯಗಳಿವೆ. ನೀವು ಒಂದು ಎಜುಕೇಶನ್ ಲೋನ್ ಅಂತ ಸಿಗತ್ತೆ. ದಯಮಾಡಿ ಅಂತ ವಿದ್ಯಾರ್ಥಿಗಳಿದ್ದರೆ ಎಜುಕೇಶನ್ ಲೋನ್ ಅನ್ನು ಕೊಡಿಸುವ ವ್ಯವಸ್ಥೆ ನಿಮ್ಮಿಂದ ಆಗಬೇಕಾಗಿದೆ. ಅವುಗಳನ್ನು ಗುರುತಿಸಿ ತಾಲೂಕಾ ಘಟಕಕ್ಕೆ ತೆಗೆದುಕೊಂಡು ತಿಳಿಸಿ, ಅಧ್ಯಕ್ಷರಿಗೆ ತಿಳಿಸಿ, ಕಾರ್ಯದರ್ಶಿಗೆ ತಿಳಿಸಿ, ಜಿಲ್ಲಾ ಅಧ್ಯಕ್ಷರಿಗೆ ತಿಳಿಸಿ, ನಾವು ರಾಜ್ಯ ಮಟ್ಟಕ್ಕೆ ತಿಳಿಸ್ತೀವಿ. ಯಾಕಂದ್ರೆ ನಮ್ಮ ಸಮಾಜ ಬಹಳಷ್ಟು ಶೈಕ್ಷಣಿಕವಾಗಿ ಈಗ ನನಗೆ ಬಹಳ ಖುಷಿ ಆಯಿತು. ಇಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು, ಒಬ್ಬ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಒಂದು ಸನ್ಮಾನಿಸ್ತಾರಲ್ಲ, ಅದು ಬಹಳ ಒಂದು ಹೆಮ್ಮೆ ನಮ್ಮ ಸಮಾಜದಲ್ಲಿ. ಅಂತ ವಿದ್ಯಾರ್ಥಿಗಳು ಮುಂದೆ ನಾವು ಇಂಥ ವಿದ್ಯಾರ್ಥಿಗಳನ್ನ ಕಳಿಸಬೇಕಾಗಿದೆ. ಇದ್ದಾರೆ, ಇನ್ನೂ ಇದ್ದಾರೆ. ಸೊ ಅಂತವನ್ನ ನಾವು ಬೆಳೆಸಲಿಕ್ಕೆ ತರಬೇಕಾಗಿದೆ. ಇನ್ನ ಕೃಷಿ, ನಾವು ಕೃಷಿಗೋಸ್ಕರ ನಾವು ಏನನ್ನ ಮಾಡಬಹುದು. ಬಹಳಷ್ಟು ರೈತರಿಗೆ ಸರ್ಕಾರ ಬದಿಗೊತ್ತಿ ಈ ಒಂದು ಸಮಾಜಕ್ಕಾಗಿ, ಸಮಾಜದ ಮಕ್ಕಳ ಏಳಿಗೆಗಾಗಿ, ಪ್ರಗತಿಗಾಗಿ فجعلهم